ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ಪ್ರಜಾಪ್ರಭುತ್ವ. ವಿಶ್ವ ಸಂವಿಧಾನ ಸ್ಥಾಪಕರು ಆ ಮೂಲಕ ಸರ್ವ ಸಮಾನತೆಗಾಗಿ ಇಡೀ ಜಗತ್ತದ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಬ್ರಹ್ಮಾಂಡದ ತತ್ವ, ಸೃಷ್ಟಿಕರ್ತನ ತತ್ವ, ಪ್ರತಿಯೊಬ್ಬ ಮಾನವ ಜೀವಗಳಿಗೆ ಜೀವವನ್ನು ಕೊಟ್ಟು ಸಲುತಕ್ಕಂಥ ಮಹಾದಾನಿ ಕೂಡಲ ಸಂಗಮ ದೇವನ ತತ್ವ, ಅದಕ್ಕೆ ಲಿಂಗ ಆಯತ ಧರ್ಮವೆಂದು ಹೇಳುತ್ತಾರೆ. ಅಂತಹ ಒಂದು ವಿಶ್ವ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಗುಲಾಮಗಿರಿಯಿಂದ ಮುಕ್ತವಾದ ನಂತರ, ಸ್ವತಂತ್ರವಾದ ನಂತರ ಈ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ನೀಡಿರ್ತಕ್ಕಂಥ, ಆತ್ಮಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ 150 ಕೋಟಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆ ಬಗ್ಗೆ ಒಂದು 3 ವಚನಗಳ ಮೂಲಕ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯೇ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿವಡೆ ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು. 893 ವರ್ಷಗಳ ಹಿಂದೆ ಮಹಾತ್ಮ ಬಸವಣ್ಣನವರು ಶರಣರ ಸಂಘವನ್ನು ಸ್ಥಾಪಿಸಿದರು. ಅವರು ಯಾರು ಕೂಡ ಹೊರಗಿನ ಮಾನವ ನಿರ್ಮಿತ ದೈವಗಳ ಬೆನ್ನು ಹತ್ತಿ ಹೋಗುವುದನ್ನು ಬಿಟ್ಟು ಎಲ್ಲರೂ ದಿನನಿತ್ಯ ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಸೃಷ್ಟಿಕರ್ತನ ಚಿಂತನೆಗಳನ್ನು ಮಾಡುವುದರ ಮೂಲಕ ಎಲ್ಲರ ಮನಸ್ಸನ್ನು ಶುದ್ಧಿಯನ್ನಾಗಿಟ್ಟುಕೊಂಡು ಈ ದೇಹವೇ ದೇವಸ್ಥಾನವೆಂದು ನಂಬಿ ಆಚರಿಸಿ ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಅದು ಲಿಂಗ ಆಯತ ಧರ್ಮ. ಇಷ್ಟಲಿಂಗ ಅಂದರೆ ನಾವು ಯಾವಾಗ ಬೇಕಾದಾಗ, ಎಲ್ಲಿ ಬೇಕಾದಾಗ ನಾವು ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸಲು ನಮಗೆ ಬ್ರಹ್ಮಾಂಡದ ಲಾಂಛನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಒಂದು ಗಡಿಗೆ ಮಾಡಬೇಕಾದರೆ ಮಣ್ಣು ಬೇಕಲ್ಲ, ಒಂದು ಬಂಗಾರದ ಆಭರಣಗಳು ಮಾಡಿಕೊಳ್ಬೇಕಾದರೆ ಬಂಗಾರ ಬೇಕು. ಉದಾಹರಣೆ ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಈ ಥರ ಉದಾಹರಣೆಯನ್ನು ಕೊಟ್ಟು ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ ಅಂತ ಹೇಳಿ ಜಗತ್ತದಲ್ಲಿ ಖಡಾಖಂಡಿತವಾಗಿ ಯಾರಾದರೂ ಹೇಳಿದರೆ ಅದು ಮಹಾತ್ಮ ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸಿದ್ದರಾಮೇಶ್ವರು, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಉರಿಲಿಂಗ ಪೆದ್ದಿ, ಒಕ್ಕಲಿಗ ಮುದ್ದಣ್ಣ, ತುರುಗಾಯ ರಾಮಣ್ಣ, ಹೂಗಾರ ಮಾದಣ್ಣ, ಕುಂಬಾರ ಗುಂಡಯ್ಯ, ಲದ್ದೆ ಸೋಮಣ್ಣ, ಕಿನ್ನರಿ ಬೊಮ್ಮಯ್ಯ, ಚನ್ನ ಬಸವಣ್ಣನವರು, ಇವರೆಲ್ಲ ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ್ ಸೂಫಿ ಸಂತು, 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು. ಮಣ್ಣು ಬಿಟ್ಟು ಮಡಿಕೆಯಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇಂಥ ಮಹಾನ್ ತತ್ವ ಕೊಟ್ಟಿದ್ದರೂ ಕೂಡ ಪದೇ 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 ಬಸವಣ್ಣನವ್ರ ಹೆಸರು ಹೇಳಿಕೊಂಡು ಅದರ ವಿಚಾರಗಳನ್ನು ಉಲ್ಟಾ ಪಲ್ಟಿ ಮಾಡ್ತಕ್ಕಂಥ ಕಾರ್ಯ ಈ ದೇಶದಲ್ಲಿ ಮಾಡ್ತಾ ಇದ್ದಾರಲ್ಲ, ನಿಜವಾಗಿರ್ತಕ್ಕಂಥ ಸಮಾಜ ದ್ರೋಹಿಗಳು, ಮಾನವತಾವಾದಿ ದ್ರೋಹಿಗಳು, ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು ಎಲ್ಲರೂ ಆಗುತ್ತಾರ ಇಲ್ಲ ವಿಚಾರ ಮಾಡಿ. ವಚನಗಳನ್ನು ಏನು ಹೇಳ್ತಾ ಬಂದಿವೆ, ಇವ್ರೇನು ಹೇಳಿದ್ದಾರೆ ನಮ್ಗೆ ಇಷ್ಟು ದಿವಸ ಎಲ್ಲ, ಎಷ್ಟೊಂದು ಸುಳ್ಳು ಹೇಳಿ ನಮಗೆಲ್ಲ ಹಾಳು ಮಾಡಿಬಿಟ್ಟಿದ್ದಾರಲ್ಲ. ಅದಕ್ಕಾಗಿ ಇವತ್ತು ಯುವಕರೆಲ್ಲರೂ ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈ ಸಿನಿಮಾ ಆ್ಯಕ್ಟರ್ಗಳು ಕೂಡ ಕೆಟ್ಟದನ್ನೇ ತೋರಿಸ್ತಾ ಇದ್ದಾರೆ. ಟಿ ವಿದಲ್ಲಿ ಕೂಡ ಧಾರಾವಾಹಿಗಳು ಸುಳ್ಳನ್ನು ಹೇಳ್ತಕ್ಕಂಥದ್ದು, ಸುಳ್ಳು ಹಲವು ದೈವಗಳನ್ನು ಈ ಜ್ಯೋತಿಷ್ಯ, ಶಾಸ್ತ್ರ, ಪುರಾಣ, ಪಂಚಾಂಗ ಹೇಳ್ಕೊಂಡು ಜನರ ತಲೆಯಲ್ಲಿ ಸುಳ್ಳನ್ನು ಹಾಕಿ 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 ಹಾಕಿ
ಸತ್ಯವನ್ನು ಮರೆಮಾಚತಕ್ಕಂಥ ಕಾರ್ಯ ಮಾಡಿದಾರಲ್ಲ ಈ ಮಹಾಪಾಪಿಗಳು. ಅದಕ್ಕೆ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅದಕ್ಕೆ ಗುಡಿಗುಂಡಾರಗಳನ್ನು ಕಟ್ಟಿ ಜನರಿಗೆ ಅಲ್ಲೇ ದೇವರಿದ್ದಾನೆ, ಅದರಲ್ಲಿ ನಾವು ಪ್ರಾಣ ತುಂಬಿದ್ದೀವಿ, ಅದು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಈ ಏನೋ ಸುಳ್ಳು ಹೇಳಿ 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 ಜನರಿಂದ ದುಡ್ಡು ಲೂಟಿ ಮಾಡಿ ಮತ್ತೆ ಅಜ್ಞಾನದಲ್ಲಿ ಬದುಕ್ತಕ್ಕಂಥದ್ದು ಈ ದೇಶದಲ್ಲಿ ನಡೀತಾ ಇದೆಯಲ್ಲ. ಇದು ಹಗರಣ, ಎಲ್ಲ ಈ ಸುಳ್ಳು ಹಗರಣ ಈ ವಚನ ಗ್ರಂಥದಲ್ಲಿ ಸಿಗುತ್ತದೆ. ನಮ್ಮಿಂದ ಪೂರ್ತಿ ಶರಣರಂತೆ ಆಗಲಿಕ್ಕೆ ಪರವಾಗಿಲ್ಲ, ಆಗಲಾದರೂ ಪರವಾಗಿಲ್ಲ, ಆದರೆ ನಮ್ಮ ಬದುಕನ್ನು ಯಾವ ರೀತಿ ಕಟ್ಟಿಕೊಳ್ಳಬೇಕು ಇದನ್ನು ಕೂಡ ನಾವು ಮಾಡಿಕೊಳ್ಳಲು ಬರ್ತದೆ. ನಾವು ಏನು ತಿಂತೀವಿ, ಏನು ಕುಡಿತೀವಿ, ಏನು ಮಾಡ್ತೀವಿ ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ಮನುಷ್ಯರ ಜೊತೆ ಪ್ರೀತಿ ಮಾಡ್ತಕ್ಕಂಥದ್ದು, ಎಲ್ಲರ ಜೊತೆ ಸತ್ಯವನ್ನು ಹೇಳ್ತಕ್ಕಂಥದ್ದು, ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಲು ಕಲಿಸಿದ್ದಾರೆ ಮಹಾತ್ಮ ಬಸವಣ್ಣನವರು. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ: ಕಲ್ಲಿನೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲಿನೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿರುವನು. ಅಂತರ್ಯಾಮಿಯಲ್ಲಿ ಅಂತ ಹೇಳಿದ್ರಲ್ಲ, ಈಗ ನಮಗೇನು ತೋರಿಸಿದ್ರೆ ಎಷ್ಟು ದಿವಸ ಜಡ ವಸ್ತುಗಳಲ್ಲಿ ಇದೇನು ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ನಮ್ಮ ಒಳಗೆ ಇದ್ದಾನೆ, ಈ ಇಂದ್ರಿಯಗಳ ಮುಖಾಂತರ ಜಗತ್ತೇ ತೋರಿಸ್ತಾ ಇದ್ದಾನೆ, ಆದರೆ ನಮಗೆ ಕಾಣಿಸೋದಿಲ್ಲಲ್ಲಪ್ಪ. ಇದರದ್ದು ದುರುಪಯೋಗ ತಗೊಂಡಿರಲ್ಲೋ ವಿದೇಶಿಗರೇ ಎಷ್ಟು ಮೋಸ ಮಾಡಿದ್ರಲ್ಲ ಈ ಭಾರತೀಯರಿಗೆ, ಎಷ್ಟು ಜಾತಿ ಮಾಡಿದ್ರಿ, ಎಷ್ಟು ದೈವಗಳು ಮಾಡಿದ್ರಿ, ಎಷ್ಟು ಮೂಢನಂಬಿಕೆ ತಿಂಬರಿಲ್ಲಪ್ಪ ದೇವರೇ ಬಸವ. ಅದಕ್ಕೆ ನಾನು ದಿನನಿತ್ಯ ವಚನ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನಾವು ಸುಳ್ಳು ಗೊಳ್ಳು ಪೊಳ್ಳು ಹೇಳಿ ಎಷ್ಟು ವರ್ಷ ಬದುಕ್ತೀರಪ್ಪ? ಒಂದು 100 ವರ್ಷವೇ ಯಾರು ಬದುಕಂಗಿಲ್ಲ. ಆತ್ಮವಂಚನೆ ಮಾಡಿಕೊಂಡು BP, ಶುಗರ್, ಹಾರ್ಟ್ ಅಟ್ಯಾಕ್ ರೋಗ ಬಂದೇ ಬರ್ತದೆ, ಕ್ಯಾನ್ಸರ್ ರೋಗ ಬರ್ತದೆ, ಮುಂದೆ ನೋಡ್ತಾ ಹೋಗ್ರಿ, ಭೂಕಂಪ ಆಗ್ತದೆ, ಎಲ್ಲ ಸುನಾಮಿ ಬರ್ತದೆ, ಎಲ್ಲ ಕಡೆ ಕೆಟ್ಟ ವ್ಯವಸ್ಥೆ ಶುರು ಆಗ್ತದೆ. ಈಗ ಇಂಥ ಪಾಪಿಗಳಿಂದ ನಾನು ಸತ್ಯ ಹೇಳ್ತಾ ಇದ್ದೀನಿ. ಈಗ ಕಳೆದ 28 ತಾರೀಕಿನ ದಿವಸ ಏನು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರು ಕಟ್ಟಿದ ಧರ್ಮ ಲಿಂಗಾಯತ ಧರ್ಮ, ಲಿಂಗ ಕೊಟ್ಟಿದ್ರಲ್ಲ, ಅದರ ವಿರುದ್ಧ ಮಾಡಕ್ಕೆ ಹೋದಾಗ ಏನಾಯ್ತು ನೋಡ್ರಿ, ಮಳೆನೇ ಬಂದಿಲ್ಲ. ಪ್ರಕೃತಿಯ ತತ್ವದಪ್ಪ ಬಸವಣ್ಣಂದು. ಮೋಸ ಮಾಡಬೇಡ, ವಂಚನೆ ಮಾಡಬೇಡ, ಸುಳ್ಳು ಹೇಳಬೇಡ ಎಲ್ಲ ಹೇಳಿಲ್ಲ. ಅದಕ್ಕೆ ನಾನು ಇನ್ನೊಂದು ವಚನ ಹೇಳ್ತೀನಿ. ಈ ಭೂಮಿ ಮೇಲೆ ಹುಟ್ಟಿ ಬರೋದು ಒಂದೇ ಸಲ, ಬಂದಿದ್ದು ಗ್ಯಾರಂಟಿ, ಹೋಗೋದು ಗ್ಯಾರಂಟಿ. ಈ ಬಂದು ಹೋಗೋದ್ರ ಒಳಗಾಗಿ ನಮ್ಮ ಶರಣರ ವಚನಗಳನ್ನು ಅರಿಯದೆ ಇಂಥ ಸತ್ಯಕ್ಕೆ ನಾವು ಬೆಲೆ ಕೊಡೋದು ಹೋದರೆ ಅವರೇ ನಿಜವಾಗಿರ್ತಕ್ಕಂತಹ ಮಾನವತಾವಾದಿ, ಸಕಲ ಜೀವರಾಶಿಗಳ ದ್ರೋಹಿಗಳು ಅಂಥೇಳಿ ಸಾಬೀತುಪಡಿಸ್ತವೆ ಈ ವಚನಗಳು. ಈಗ ಇನ್ನೊಂದು ಬಸವಣ್ಣನವರ ವಚನ: ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಈ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸೂ ನಮ್ಮ ಕೂಡಲ ಸಂಗಮ. ಎಷ್ಟು ದುಡ್ಡು ಬೇಕಪ್ಪ ದೇವ್ರ ದರ್ಶನ ಪಡೀಲಿಕ್ಕೆ? ಎಷ್ಟು ದುಡ್ಡು ಬೇಕು? ಹೋದ್ರಲ್ಲ ಸಾವಿರ ಗಟ್ಟಲೆ ದುಡ್ಡು ಲೂಟಿ ಮಾಡಿದ್ರಲ್ಲ, ಸುಳ್ಳು ದೈವಗಳು ತೋರಿಸಿ. ಎಲ್ಲ ಕಡೆ ಅದೇ ನಡೀತಾ ಇದೆ. ಇದು ನಿಜಕ್ಕೂ ಭಾರತ ದೇಶದ ಜನರ ಪ್ರಗತಿಗೆ ಮಾರಕವಾಗಿದೆ ಅಂತ ಹೇಳ್ತಾ, ಈಗ ಬಸವಣ್ಣನ ಹೇಳಿದರೆ, ಈ ನಾವು ತಾಯಿ ಗರ್ಭದಿಂದ ಹುಟ್ಟಿ ಬಂದಿದ ಬಳಿಕ ಈ ಭೂಮಿ ಬಿಟ್ಟು ಹೋಗ್ತಕ್ಕಂಥ ಮುಂಚೆ ನಾವು ದೇವ್ರ ಹೊರಗಲ್ಲೇ ಹುಡ್ಕೋದು ಅವಶ್ಯಕತೆ ಇಲ್ಲ. ನೀವು ದೇವ್ರು ಬೇಕಲ್ಲ ಸಾಕ್ಷಾತ್, ಎದುರಿರ್ತಕ್ಕಂಥ ಎಲ್ಲರಲ್ಲಿ ದೇವ್ರು ಕಾಣ್ರಪ್ಪ. ಯಾರು ಬೇಡಂದಾರ? ಅವ್ರಿಗೆ ಸುಳ್ಳು ಹೇಳಬೇಡ್ರಿ, ಮೋಸ ಮಾಡಬೇಡ್ರಿ, ನಿಮ್ದು ಯಾವುದೇ ಕಾಯಕ ಮಾಡಿರಿ, ನಿಮಗೆಲ್ಲ ಬದುಕ್ಲಕ್ಕೆ ಹೊಟ್ಟಿಗೆ ಅನ್ನ ಬೇಕು, ಏನಾರ ಮಾಡಬೇಕಲ್ಲ, ಮೋಸ ಮಾಡಿ ಬದುಕಬೇಡ್ರಿ ಅಂತ ಹೇಳ್ತಾರೆ ನಮ್ಮ ಶರಣರು. ಸುಳ್ಳು ಯಾರ್ದ ಪ್ರಾಪರ್ಟಿ ಹುಡ್ಕೊಂಬೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಗುಡಿ ಕಟ್ಟಿ ಅಲ್ಲಿ ಒಂದು ಮೂರ್ತಿ ಇಟ್ಟು ಅದರಲ್ಲಿ ಜೀವ ತುಂಬ್ತೀವಿ, ನಾವು ಪ್ರಾಣ ತುಂಬ್ತೀವಿ ಅಂತೇಳಿ ಊರ ಮಂದಿಗೆಲ್ಲ ಸುಳ್ಳು ಹೇಳೋದು ಸರಿನಾ? ಎಂತಪ್ಪ, ನಾನು ಕೂಡ ವಚನ ಮೊದಲು ಓದಿಲ್ಲ ಅಂಥೇಳಿ ನಾವು 40 ವರ್ಷ ಹೀಗೆ ಇವ್ರು ಗುಲಾಮರಾಗಿ ಸತ್ತು ಹೋಗುದು. ಪಾಪದ ಹೋಗುದು 27 ವರ್ಷ ಆಯ್ತು. ಒಂದು ಕೂದಲು ಎಳೆನೂ ಕೂಡ ನಾವು ಮಾಡಿದ್ವಿ. ಇವತ್ತೇ ನಾವು ಪರವಾಗಿ ಒಂದು ಕೂದಲು ಎಳೆನೋ ಬಸವಾದಿ ಶಿವಶರಣರ ಭಾವಚಿತ್ರದಲ್ಲಿ ಕೂಡ ನಾನು ದೇವರನ್ನು ಕಾಣುವುದಿಲ್ಲ. ಯಾಕೆಂದರೆ ನಾನಂತಲ್ಲ, ಅಹಂಕಾರ ಮಾತಲ್ಲ, ನಮ್ಮ ಶರಣರು ಹೇಳಿದ್ದಾರೆ, ನನಗಿಂತ ಕಿರಿಯರಿಲ್ಲ,
ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ನನಗಿದೇ ದಿವ್ಯ. ಶಿವಭಕ್ತರಂದರೆ ಬೇರೆ ಬೇರೆ ಏನೂ ಇಲ್ಲ, ಅಂತರಂಗದ ದೇವನನ್ನು ಒಲಿಸಿಕೊಂಡು ಶುದ್ಧ ಮನಸ್ಸನ್ನು ಇಟ್ಟುಕೊಂಡು ತಪ್ಪಾದರೆ ಆಗಿದೆ ಅಂತ ತಿದ್ದುಕೊಂಡು ಬದುಕಿದರೆ ಆ ಪೊಲೀಸ್ ಸ್ಟೇಷನ್ ಅದಕ್ಕೆ ಬೇಕು, ಆ ಕೋರ್ಟ್ಗಳಿಗೆ ಯಾಕೆ ತಿರುಗ್ತಾ ಇದ್ದಾರೆ ಜನಗಳು, ಎಷ್ಟೆಲ್ಲ ದೇಶದಲ್ಲಿ ಅನ್ಯಾಯ ನಡೀತಾ ಯಾಕೆ ನಡೀತಾ ಇದೆಯಪ್ಪ, ಇದಕ್ಕೆಲ್ಲ ಹೊಣೆಗಾರರು ಬಸವಣ್ಣನವ್ರ ತತ್ವವನ್ನು ತಿರುಚಿ ಮಾತಾಡ್ತಕ್ಕಂಥವ್ರು. ಬಸವಣ್ಣನವರನ್ನು ಗುಡಿ ಕಟ್ಟಿ ಎತ್ತಿನ ಮೂರ್ತಿ ಇರ್ತಕ್ಕಂಥವ್ರು, ಮತ್ತು ಬಸವಣ್ಣನವ್ರ ಚಿತ್ರ ಹಾಕಿಕೊಂಡು ಕಾಲ್ಪನಿಕ ಏನಾರ ಒಂದು ಭಾವಚಿತ್ರ ಹಾಕಿಕೊಂಡು ಈ ಏನಾದರೂ ತಿರುಚ್ತಾ ಕೆಲಸ ಯಾರು ಮಾಡ್ತಾ ಇದ್ದಾರಲ್ಲ, ನಿಜವಾಗಿರ್ತಕ್ಕಂಥ ವಿದೇಶಿಗರು ಭಾರತೀಯರ ಮಾನವತಾವಾದಿ ದೇಶದ್ರೋಹಿಗಳಾಗುತ್ತಾರೆ. ಇದನ್ನು ಮಾಡದೆ ಇವತ್ತಿನಂದರೆ ಬಿಟ್ಕೊಡ್ರಿ, ಈಗಲೇ ಬಿಟ್ಕೊಡ್ರಿ. ಇದೆಲ್ಲ ವಚನಗಳು ಏನು ಹೇಳುತ್ತವೆ ಆ ರೀತಿ ನೀವು ನಡೀಲಿಲ್ಲೈತೆ ಸುಮ್ಮನೆ ಕೂತ್ಕೊಳ್ರಿ. ನೀವು ಎಲ್ಲ ಏನು ಕಲಬೆರಕೆ ಮಾಡೋದು ಯಾಕಪ್ಪ ನಿಮ್ಗೆ? ಇದು ಎಲ್ಲ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಬಸವ ಕಲ್ಯಾಣದಲ್ಲಿ 400 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ. ಆವಾಗ 2015 ಇಸ್ವಿಯಿಂದ ರಾಜೇಶ್ವರದಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ, ಶರಣರ ವಿಚಾರಗಳು ಮನೆಗಳಿಗೆ ಹಳ್ಳಿಗಳಿಗೆ ಹೋಗಿದ್ದು ನಾವು. ಯಾಕೆ ಮಾಡ್ತಾರೆ? ನಮ್ಮಪ್ಪಲೇ ಎಲ್ಲರೂ ತಿಳ್ಕೊಂಡು ಒಳ್ಳೆ ವ್ಯಕ್ತಿ ಆಗಲಿ ಎಂಬ ಒಂದು ಸತ್ಯ ಭಾವನೆ ಇಟ್ಕೊಂಡು ನಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಿ ಹೋಗಿದ್ದೆವು. ಇಷ್ಟೆಲ್ಲ ಜನರು ಪಾಪ ಕಾಲು ಬಿದ್ದು ದುಡ್ಡು ಕೊಟ್ಟು ಅವರಿಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಕಾರ್ ಕೊಡ್ತಾರಲ್ಲಪ್ಪ. ಬಸವಣ್ಣನವರನ್ನು ಅಲ್ಲಮ್ಮ ಪ್ರಭುರವರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು ಎಲ್ಲ ಶರಣರು ಧರ್ಮಗುರು ಅಂತ ಒಪ್ಪಿಕೊಂಡಿದ್ದಾರಲ್ಲ, ಇವ್ರು ಯಾಕೆ ಒಪ್ಕೊಳ್ತಾ ಇಲ್ಲ, ಏನು ತಪ್ಪಿದೆ ಅದಾಗ ಅಂಥೇಳಿ ಉತ್ತರ ಕೊಡಬೇಕು ಈ ಸಾಮಾಜಿಕವಾಗಿ ಜನಕ್ಕೆ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪುವ ಕಾರ್ಯ ಮಾಡಿರಣ್ಣ, ಬಹಳ ಪುಣ್ಯದ ಕಾರ್ಯ ಆಗುತ್ತದೆ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವ ನಾಡು ಶರಣವರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.